ಒಂದೇ ರೋಗಕ್ಕೆ ಮೂರು ಸತ ಸರ್ ಬೇಸಿಗೆ ಒಳಗೆ ಬರ್ತೈತೆ CID ಅಂತೇಳಿ ಬರ್ತದೆ ಸರ್. ಕೆಮ್ಮು ನೆಗಡಿ ಮಳೆಗಾಲ ಒಳಗೆ ಬರ್ತೈತೆ, ಚಳಿಗಾಲ ಒಳಗೆ ಬರ್ತೈತೆ. 3 ಮೆಡಿಸಿನ್ ಚೇಂಜ್ ಆಗ್ತಾವೆ ಸರ್. ಜನ ಏನು ಮಾಡ್ತಾರೆ, ಮಳೆಗಾಲದ ಒಂದೇ ಕೊಡೋದು ಬಿಡ್ತಾರೆ ಸರ್. ಮಳೆಗಾಲ ಮೆಡಿಸಿನ್ ಚಳಿಗಾಲಕ್ಕೆ ಬೇಸಿಗೆ ನಡೆಯಲ್ಲ ಸರ್. ಸರ್ ಒಂದು ವರ್ಷದಲ್ಲಿ 3 ರೋಗ ಸರ್, ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆಗಾಲ. ಒಂದೇ ರೋಗ ಬೇಸಿಗೆಗಾಲದಾಗ ಬರೋ ಅದ ನೆಗಡೆ, ಮಳೆಗಾಲದಾಗ ಬರೋ ಅದ ನೆಗಡೆ, ಚಳಿಗಾಲದಾಗ ಬರೋ ನೆಗಡಿ ಒಂದ ಮೆಡಿಸಿನ್ ಚೇಂಜ್ ಆಗ್ತದೆ ಮಾತ್ರ ವಾತಾವರಣದ ಮೇಲೆ ಚೇಂಜ್ ಆಕತ್ತೆ ಸರ್. 1.5 ತಿಂಗಳಿಗೆ ಚುಂಚ್ ಕಟ್ ಮಾಡಿಸ್ಬೇಕು ಸರ್. ಚುಂಚ್ ಅಂದ್ರೆ ಸರ್ ಚುಂಚ್ ಅಂತಂದ್ರೆ ಇದು ಮುಂದಿನ ಮುಖ ಸರ್. ಇದ್ರದ್ದು ಇದು ಮುಂದಿನ ಮುಖ ಬರುತ್ತೆ ಸರ್. ಇದು ಬಿಡೋದು ಎಷ್ಟೈತೆ ಸರ್, ಇದು ಸಾರಿಸ್ಬೇಕು ಸರ್ ಲೈಟಾಗಿ. ಇದನ್ನು ಜಾಸ್ತಿ ಹಾರಿಸಿದ್ರೆ ಸರ್ ಏಜ್ ಅದು ಏಜ್ ಇಲ್ಲ ಸರ್, ಬ್ಲಡ್ ಬರ್ತೈತಿ. ಏಜ್ ಆಗೋದ್ರೊಳಗೆ 4-4 ತಿಂಗಳೊಳಗೆ ಚುಂಚು ಬರ್ಬೇಕು ಸರ್. ಇದ ಮತ್ತು ಕ್ರಾಸ್ ಜಾಸ್ತಿ ಕಟ್ ಆತಂದ್ರೆ ಅದು ಸೇಲ್ ಆಗಲ್ಲ ಸರ್ ಕೋಳಿನ. ಅದು ಪ್ರಾಬ್ಲಮ್ ಐತಿ. ಅದಕ್ಕೊಂದು ನಾಲೆಜ್ ಬೇಕು ಸರ್. ಅನುಭವ ಇದ್ರೆ ಅಷ್ಟೇ ಕಟ್ ಮಾಡ್ಬೇಕು ಸರ್. ಇದನ್ನು 1,000 ಕರೆಕ್ಟ್ ನಾವು ಹೇಳ್ದಂಗೆ ಕೋಳಿ ಬಿಡಿ ಸರ್. 80ರಿಂದ 1,20,000 ಮಟ್ಟ ಉಳಿತೈತೆ ಸರ್. 1,20,000 ಬೇಡ ಸರ್. ನಿಮ್ಗೆ 80,000 ಒಂದು 4 ತಿಂಗಳು ಉಳಿದ್ರೆ ಸಾಕಲ್ಲ ಸರ್. ಅದ್ರೊಳಗೆ ಏನಿರೋದು ಎಲ್ಲ ಮಿಕ್ಸ್ ಇರ್ತೈತಿ. ಎಷ್ಟು ಉಪ್ಪು ಹಾಕ್ಬೇಕು, ಎಷ್ಟು ಅರಿಶಿನ ಹಾಕ್ಬೇಕು, ಎಷ್ಟು ಅದಕ್ಕೆ ಕ್ಯಾಲ್ಸಿಯಂ ಹಾಕ್ಬೇಕು, ಯಾವ ಥರ ಮೆಕ್ಕೆಜೋಳ ಎಷ್ಟು ಹಾಕ್ಬೇಕು, ವಿಟಮಿನ್ ಎಷ್ಟು ಹಾಕ್ಬೇಕು, ಅಷ್ಟು ಪ್ರಮಾಣ ಹಾಕಿರ್ತಾರೆ ಸರ್ ಅವರು. ನಮ್ಮ ಮನೆ ಒಳಗಾರು ಏನು ಮಾಡ್ತಾರೆ ಸರ್, ಬರೀ ಮೆಕ್ಕೆಜೋಳ ಹಾಕ್ಬಿಡ್ತೇವೆ. ವಿಟಮಿನ್ ಇಲ್ಲ, ಕ್ಯಾಲ್ಸಿಯಂ ಇಲ್ಲ, ಉಪ್ಪಿಲ್ಲ, ಅದಕ್ಕೆ ಅರಿಶಿನ ಇಲ್ಲ ಸರ್. ಎಲ್ಲ ಬೇಕು ಸಪ್ಲಿಮೆಂಟ್ ಸರ್ ಅದಕ್ಕೆ. ಈಗ ಊರೊಳಗೆ ಕೋಳಿ 10-20 ಕೋಳಿ ಯಾಕೆ ಚೆನ್ನಾಗಿ ಬಂದಿರ್ತಾವೆ ಅಂದ್ರೆ ಅವೆಲ್ಲ ಗೆಬರಿ ಮಣ್ಣಿಗಿನೆಲ್ಲ ತಿಂದು ಹಂಗೆ ಬಂದಿರ್ತಾವೆ ಸರ್ ಅವು. ಅದೇ ಜಗದಾಗ ನಾವು ಇಲ್ಲಿ 1,500 ಕೋಳಿ ಬಿಟ್ಟರೆ ಆ ಜಗದಾಗ ಎಷ್ಟು ದಿನ ಅಂತ ತಿನ್ಬೇಕು ಸರ್. ಅದು ಏನು ಸಿಗಲ್ಲ. ಒಂದು ರಾತ್ರಿ ಕೂಡಿಟ್ಟಿರ್ತೀವಲ್ರಿ, ಏನು ಆಹಾರ ಸಿಗಲ್ಲ ಸರ್. ಅದಕ್ಕೆ ನೀವು ಬೇಕಾದ್ರೆ ಅಷ್ಟೇ ಜಗದ ಬೇಕಾದ್ರೆ ಒಂದು 5 ಸಾಕ್ರಿ. ಇವಾಗ ಕೋಳಿನ 5 ಸಾಕ್ರಿ, ಕರೆಕ್ಟಾಗಿ ನೀಟಾಗಿ ಬರ್ತಾವೆ. ಏನು ಪುಟ್ಟ ಹಾಕೋಬೇಡ್ರಿ ನೀವು, ಬರ್ತಾವ. ನಾವು ಅಕ್ಕಿ ಹಾಕಿವಿ, ಜೋಳ ಹಾಕಿವಿ, ಮೆಕ್ಕೆಜೋಳ ಹಾಕಿವಿ, ಹೊರಗೆ ಬಿಟ್ರೆ ಅಂದ್ರೆ ಬರಲ್ಲ ಸರ್ ಕೋಳಿ ಬರ್ತೈತಿ. ಆದ್ರೆ ನಮ್ಮ ಟೈಮಿಗೆ ಇದನ್ನ KG ಲೆಕ್ಕ ಕೊಡ್ಬೇಕು ಸರ್. ಇದನ್ನ KG ಲೆಕ್ಕ ಕೊಡ್ಬೇಕಂದ್ರೆ KG ತೂಗುವಂಗೆ ಬಯಸ್ಬೇಕು ಸರ್. ಇದನ್ನ ಈಗ ನಾವು KG ಲೆಕ್ಕ ಕೊಡೋದಿಲ್ಲಪ್ಪ. ಒಂದು ಪೀಸು ಒಂದೇ ಪೀಸು 1-2 ಹುಂಜ ಕೊಡ್ತೇವೆ, ಕೋಳಿ ಕೊಡ್ತಾವೆ ಅಂದ್ರೆ ಏನು ಹಾಕಿರೋ ತಿಂತೈತಿ, ನ್ಯಾಚುರಲ್ ಆಗಿರ್ತೈತಿ, ಕೊಡ್ಬೋದು ಸರ್. ಇದನ್ನು ನಾವು ಪೀಸ್ ಲೆಕ್ಕ ಕೊಡ್ಬೇಕಂತ ಬಂದ್ರೆ ಹಂಗೆ ಮಾಡ್ಬೋದು. KG ಲೆಕ್ಕ ಕೊಡ್ಬೇಕಂದ್ರೆ ಸುಮ್ಮನೆ KG ತೂಕ ಬರೋಂಗೆ ಮೇಯಿಸ್ಬೇಕಲ್ಲ ಸರ್. ಇದನ್ನು 1,000 ಮರಿ ತೊಗೊಂಡ್ರೆ ಫ್ರೀ ಡೆಲಿವರಿ ಇರ್ತದೆ ಸರ್. 200 ಕಿಲೋಮೀಟ್ರ್ ಒಳಗೆ 500, 100, 200 ತೊಗೊಂಡ್ರೆ ನಾವು ಸ್ವಲ್ಪ ಚಾರ್ಜ್ ಮಾಡ್ತೇವೆ, ಕೊಟ್ಟು ಬರ್ತದೆ ಸರ್ ಮರಿ. ಸರ್ 1,500 ಒಂದು 200 ಕಿಲೋಮೀಟ್ರ್ ಒಳಗಿತ್ತು ಅಂದ್ರೆ ಫ್ರೀ ಕೊಟ್ಟು ಬರ್ತದೆ ಸರ್. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಿಮ್ಮ ಸರ್ ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ರಿ. ಸರ್ ನಮ್ಮ ಪೋಲ್ಟ್ರಿ ಹೆಸರು ಬಂದು ಮಂಜುನಾಥ್ ನಾಟಿ ಕೋಳಿ ಧಾರವಾಡ ಅಂತೇಳಿ. ನಮ್ಮ ಧಾರವಾಡ ಸಿಟಿ ಬಸ್ ಸ್ಟ್ಯಾಂಡಿಂದ ಒಂದು 8ರಿಂದ 9 ಕಿಲೋಮೀಟ್ರ್ ನಮ್ಮ ಫಾರಮ್ ಆಗ್ತದೆ ರೀ. ನಮ್ಮ ಊರ ಹೆಸರು ಬಂದು ಕ್ಯಾರ್ಕೊಪ್ಪ ಸರ್ ಇವು ನಾಟಿ ಕೋಳಿ, ಬಾಯ್ಲರ್ ಕೋಳಿ ಅಲ್ಲ ಸರ್, ನಾಟಿ ಕೋಳಿ ಸರ್. ಇದೆಲ್ಲ ಇದು ನಾಟಿ ಕೋಳಿ ಸರ್. ಇದು ಎದ್ರ ಹೆಸರು ಸೋನಾಲಿ ಅಂತೇಳಿ ಬರ್ತದೆ ಸರ್. ಇದು ತಳಿ ಇದ್ರ ಹೆಸರು ಸೋನಾಲಿ ಅಂತೇಳಿ ಸರ್. ಇದೆಲ್ಲ ನಾಟಿ ಕೋಳಿನ ಸರ್. ಇದು ನಾವು 1 ದಿನದ ಮರಿನೂ ಕೊಡ್ತೇವೆ ಸರ್. 1 ತಿಂಗಳ ಮರಿ ಕೊಡ್ತೇವೆ. ಆಮೇಲೆ ದೊಡ್ಡ ಕೋಳಿನೂ ಸಪ್ಲೈ ಮಾಡ್ತೇವೆ ಸರ್. ಒಂದು ದಿನದ್ದು ಕೊಡ್ತೀರಿ ಸರ್? 1 ದಿನದ್ದು ಕೊಡ್ತೇವೆ, 1 ತಿಂಗಳದ್ದು ಕೊಡ್ತೇವೆ, 1.5 ತಿಂಗಳದು, ಮತ್ತು ದೊಡ್ಡ ಕೋಳಿ ಮೊಟ್ಟೆ ಬಂದಿದ್ದು ಕೋಳಿ, ಆಮೇಲೆ ಕಟ್ಟಿಂಗ್ ಬಂದಿದ್ದು ಕೋಳಿ ಮತ್ತು ಹುಂಜ 2 ಸೇಲ್ ಮಾಡಿಕೊಡ್ತೇವೆ ಸರ್. ಒಟ್ಟಾರೆ ಸರ್ ನೀವು 1 ದಿನದ 1.5 ತಿಂಗಳ, 1 ತಿಂಗಳ ಮತ್ತು ಮೊಟ್ಟೆ ಗಿಡಕ್ಕೆ ಬಂದಿರೋ ಮತ್ತು ಹುಂಜಗನ ಮಾರಾಟ ಮಾಡ್ತೇವೆ ಸರ್. ಸರ್ ಇದಕ್ಕೂ ಮುಂಚೆ ಮರಿಗಳನ್ನ ಹೆಂಗೆ ತಂದಿರಿ, ಯಾವ ಥರ ಮಾರಾಟ ಮಾಡ್ತೀರಿ, ಯಾವ ಥರ ಬೆಳೆಸ್ತೀರಿ ಸರ್? ನಾವು ಇದನ್ನು ಡೇ 1 ಮರಿ ತೊಗೊಂಬರ್ತೇವೆ ಸರ್. ಡೇ 1 ಮರಿ ಅಂದರೆ ನಮ್ದು ಹ್ಯಾಚರಿ ಐತೆ ಸರ್. ನಮ್ಮ ಹ್ಯಾಚರಿಯಿಂದ ಮರಿ ಬರ್ತದೆ ಸರ್. ಅವನು 1 ದಿನದ ಮರಿ ಫಾರಮ್ ತರೋ ಸರ್. ರೈತರಿಗೆ ಸಪ್ಲೈ ಮಾಡಬೇಕಂದ್ರೆ ಡೈರೆಕ್ಟ್ ಹ್ಯಾಚರಿಯಿಂದ ಮರಿ ಕೊಡ್ತೇವೆ. ಅಲ್ಲಿ ಏನಾರ ಮರಿ ನಮ್ಗೆ ಉಳಿದು ಅಂದ್ರೆ ನಾವು ತಂದು ನಮ್ಮ ಫಾರಮ್ ಒಳಗೆ ಹಾಕೋತೇವೆ ಸರ್. ಹಾಕ್ಕೊಂಡು ನಾವೇನು ಬ್ರೂಡಿಂಗ್ ಮಾಡಿ 10ರಿಂದ 12-13 ದಿನ ಬ್ರೂಡಿಂಗ್ ಮಾಡ್ತೇವೆ ಸರ್. ಇದನ್ನು ಹೀಟ್ ಕೊಟ್ಟು ನೀಟಾಗೆಲ್ಲ ವ್ಯಾಕ್ಸಿನ್ 21 ದಿನ ಮಟ್ಟ ವ್ಯಾಕ್ಸಿನ್ ಹಾಕಿ ಇದು ನೀಟಾಗೆಲ್ಲ ಹೀಟ್ ಕೊಟ್ಟು ಬ್ರೂಡಿಂಗ್ ಮಾಡಿ ಇವನು ಮರಿ ಹೊರಗೆ ತೆಗೆದು ಸೇಲಿಂಗ್ ಸ್ಟಾರ್ಟ್ ಮಾಡ್ತೇವೆ ಸರ್. ಇವನು ಮುಂದೆ ಈಗ ರೈತರು ಸಾಕ್ತಿರ್ತಾರೆ ಸರ್. 500, 1000, 200, 100, 2,000 ಅವ್ರ ಬಿಸ್ನೆಸ್ ಪರ್ಪಸ್ ಇಟ್ಟು ಒಂದು ಸಾಕ್ತಾರೆ ಸರ್. ಅವ್ರಿಗೆಲ್ಲ ನಮ್ದು ಆನ್ಲೈನಾಗ ಎಲ್ಲರೂ ಬುಕ್ಕಿಂಗ್ ಮಾಡ್ತಾರಲ್ಲ ಸರ್. ಅವ್ರಿಗೆ ಹೋಗಿ ಅವ್ರು ಡೋರ್ ಡೆಲಿವರಿಗೆ ಕೊಟ್ಟು ಬರ್ತೇವೆ ಸರ್. ನಾವು ಸರ್ ಆನ್ಲೈನ್ ಬುಕ್ಕಿಂಗ್ ಆತಂದ್ರೆ ಡೋರ್ ಡೆಲಿವರಿನ ಕೊಟ್ಟು ಬರ್ತೇವೆ ಸರ್. 1,000 ಮರಿ ತೊಗೊಂಡ್ರೆ ಫ್ರೀ ಡೆಲಿವರಿ ಇರ್ತದೆ ಸರ್. 200 ಕಿಲೋಮೀಟ್ರ್ ಒಳಗೆ 500, 100, 200 ತೊಗೊಂಡ್ರೆ ನಾವು ಸ್ವಲ್ಪ ಚಾರ್ಜ್ ಮಾಡ್ತೇವೆ, ಕೊಟ್ಟು ಬರ್ತೇವೆ ಸರ್ ಮರಿ. ಸರ್ 1,500 ಒಂದು 200 ಕಿಲೋಮೀಟ್ರ್ ಒಳಗಿತ್ತು ಅಂದ್ರೆ ಫ್ರೀ ಕೊಟ್ಟು ಬರ್ತೇವೆ ಸರ್. 1000 ಒಳಗಿತ್ತು ಅಂದ್ರೆ ಒಂದು ಸ್ವಲ್ಪ ಚಾರ್ಜ್ ಮಾಡ್ತೇವೆ, ಕೊಟ್ಟು ಬರ್ತೇವೆ ಸರ್. ಅದನ್ನು ಕೊಟ್ಟು ಬರ್ತೇವೆ ಸರ್. ಇವು ಯಾವ ಥರ ರೈತನಿಗೆ ನಿಮಗೆ ಅಂದ್ರೆ ನಿಮ್ಗೆ ಯಾವ ಥರ ಆದಾಯ ಕೊಡಂಗೆ, ಅದು ಯಾವ ಥರ ರೈತರಿಗೆ ಆದಾಯ ಕೊಡ್ತಾವೆ ಇವು? ಸರ್ ಇವ್ರು ರೈತರಿಗೆ ಆದಾಯ ಅನ್ನೋಕೆ ಏನಕ್ಕಂತ ಸರ್, ಇದನ್ನು ಕಮರ್ಷಿಯಲ್ ಬಿಸ್ನೆಸ್ ಅಂತ ಮಾಡ್ಬೇಕು ಸರ್. ಇದನ್ನು ಇದು ನಾವು ಅಕ್ಕಿ ಹಾಕಿವಿ, ಜೋಳ ಹಾಕಿವಿ, ಮೆಕ್ಕೆಜೋಳ ಹಾಕಿ ಹೊರಗೆ ಬಿಟ್ರೆ ಅಂದ್ರೆ ಬರಲ್ಲ ಸರ್. ಕೋಳಿ ಬರ್ತೈತಿ. ಆದ್ರೆ ನಮ್ಮ ಟೈಮಿಗೆ ಇದನ್ನ KG ಲೆಕ್ಕ ಕೊಡ್ಬೇಕು ಸರ್. ಇದನ್ನ KG ಲೆಕ್ಕ ಕೊಡ್ಬೇಕಂದ್ರೆ KG ತೂಗುವಂಗೆ ಬಯಸ್ಬೇಕು ಸರ್. ಇದನ್ನು
ಈಗ ನಾವು ಕೆ ಜಿ ಲೆಕ್ಕ ಕೊಡೋದಿಲ್ಲಪ್ಪ, ಒಂದು ಪೀಸು ಒಂದೇ ಪೀಸು 1-2 ಹುಂಜ ಕೊಡ್ತೇವೆ, ಕೋಳಿ ಕೊಡ್ತೇವೆ ಅಂದ್ರೆ ಏನು ಹಾಕಿರೋ ತಿಂತೈತಿ ನ್ಯಾಚುರಲ್ ಆಗಿರ್ತೈತಿ ಕೊಡ್ಬೋದು ಸರ. ಇದನ್ನು ನಾವು ಪೀಸ್ ಲೆಕ್ಕ ಕೊಡ್ಬೇಕಂತ ಬಂದ್ರೆ ಹಂಗೆ ಮಾಡ್ಬೋದು. ಕೆ ಜಿ ಲೆಕ್ಕ ಕೊಡ್ಬೇಕಂದ್ರೆ ಸುಮ್ಮನೆ ಕೆ ಜಿ ತೂಕ ಬರೋಂಗೆ ಮೇಯಿಸ್ಬೇಕಲ್ಲ ಸರ್ ನೀವು ಇದನ್ನು. ತೂಕ ಬರೋಂಗೆ ಇದು ಫುಡ್ ಇರ್ತದೆ ಸರ್. ಆ ಫುಡ್ ಹಾಕೊಂಡು ಮರಿ ತೊಗೊಂಡಿರ್ತಲ್ಲ ಅವ್ರ ಕಡೆ ಕರೆಕ್ಟಾಗಿ ಸಜೆಷನ್ ತೊಗೊಂಡು ಯಾವ್ಯಾವ ಫುಡ್ ಹಾಕ್ಬೇಕಂತ ತೊಗೊಂಡು ಅದನ್ನು ಮೇಂಟೈನ್ ಮಾಡಿದ್ರೆ ಸರ್ ಕರೆಕ್ಟ್ 1 ದಿನದ ಮರಿ ತೊಗೊಂಡ್ರೆ 4ರಿಂದ 4.5 ತಿಂಗಳಿಗೆ ನಾವು ಒಳ್ಳೆ ರಿಟರ್ನ್ ಸೇಲ್ ಮಾಡಿಸ್ಕೊಡ್ತೇವೆ ಸರ್. ಕೋಳಿನ ಇದನ್ನು ಬೈಬೇಕು, ನಾವು ಸೇಲ್ ಮಾಡಿಸ್ಕೊಡ್ತೇವೆ. ಒಂದಿನ ಕೋಳಿನ ಸರ್ ತಗೊಂಡ್ರೆ 4ರಿಂದ 4.5 ತಿಂಗಳು ಅವ್ರು ಸಾಕಿದ್ರೆ, ನಾವು ಹೆಂಗೆ ಹೇಳ್ತೇವೆ ಹಂಗೆ ಸಾಕಿದ್ರೆ ಅವ್ರ ಕೋಳಿನ ನಾವೇ ಒಳ್ಳೆ ಬೈಬ್ಯಾಕ್ ಮಾಡ್ತೇವೆ ಸರ್. ಬೈಬ್ಯಾಕ್ ಮಾಡ್ತೀರಿ ಸರ್? ಬೈಬ್ಯಾಕ್ ಮಾಡ್ತೇವೆ ಸರ್. ಇಂಪಾರ್ಟೆಂಟ್ ಅದೇ ಸರ್. ಎಲ್ಲರೂ ಹೇಳ್ತಾರ ನಾವು ಮರಿ ಕೊಡ್ತೇವೆ ಬೈಬ್ಯಾಕ್ ಮಾಡ್ತಾವ ಅಂತೇಳಿ. ಅವ್ರು ನಮ್ಮ ಇನ್ನೂ ಮಾಡ ಯಾರು ಬೈಬ್ಯಾಕ್ ಕಂಪ್ಲೀಟ್ ಬಂದೇ ಇಲ್ಲ ಸರ್. ಬಂದೇ ಇಲ್ಲ ಸರ್. ಯಾಕಂದ್ರೆ ನಾವು ಬೈಬ್ಯಾಕ್ ಅವ್ರಿಗೆ ಕೋಳಿ ನಾವೇ ಕೇಳ್ತೇವೆ ಸರ್. ನಿಮ್ಮ ಕೋಳಿ ಬಂತ ಸೈಜ್ ಬಂತು ವಿಡಿಯೋ ತೋರಿಸ್ಕೊತೇವೆ, ನಾವು ಹೇಳ್ದಂಗೆ ಬೆಳೆಸ್ಬೇಕು ಸರ್. ಮತ್ತು ಅವ್ರು ಎತ್ತರ ಬೆಳೆಸಿ ಏನಾರು ಡ್ಯಾಮೇಜ್ ಮಾಡೋದ್ರೆ ನಾವು ತಗೋದಿಲ್ಲ. ಮಾಲ್ ಚೆನ್ನಾಗಿ ಬಂತಂದ್ರೆ ನಾನು ಒಯ್ಲಿಕ್ಕಂದ್ರೆ ಇನ್ನೊಬ್ರು ಯಾರು ಒಯ್ತಾರ. ರೈತರಿಗೆ ಅದನ್ನ ಹೇಳ್ತೇವೆ, ಮೊದಲು ಕೋಳಿ ಚಂದಾಗಿ ಬೆಳೆಸ್ರಿ, ನಾವು ಒಯ್ಯಂಗಿಲ್ಲಲ್ಲ ಇನ್ನೊಬ್ಬರೆಲ್ಲ ಒಯ್ತಾರೆ. ನಿಮ್ಮ ಕೋಳಿ ಡ್ಯಾಮೇಜ್ ಮಾಡಿದ್ರೆ ಅವರು ಒಯ್ಯಿಲ್ಲ, ನಾವು ಒಯ್ಯೋದಿಲ್ಲ, ಲಾಸ್ ನೀವು ಆಗ್ತೀರಿ. ಹಂಗಾಗಿ ನಾವು ರೈತರಿಗೆ ಏನು ಹೇಳ್ತೇವೆ ಅಂತಂದ್ರೆ ಚಲೋ ತಂಗಿ ಬೆಳೆಸ್ರಿ ಕೋಳಿನ. ಕೋಳಿ ಚಲೋ ತಂಗಿ ಬೆಳೆಸಿರಂದ್ರೆ ನಾವೇನಾರು ಒಯ್ತು ಬಂದಿರ್ತೇವೆ, ಹಿಂದೆ ಒಯ್ದ್ರು ಅಂದ್ರೆ ಇನ್ನೊಬ್ರು ಯಾರು ಡೀಲರ್ ಬಂದು ಕೇಳಿದ್ರು ಕೋಳಿ ಏನು ರೇಟಪ್ಪ ಏನು ಕೊಡ್ತೀವಿ ಅನ್ನೋಂಗಾರ ಬೆಳೆಸ್ಬೇಕು ಕೋಳಿನ. ಅದೇ ಬಿಸ್ನೆಸ್ ಸರ. ಈಗ ಎಲ್ಲ ಕೋಳಿ ತೊಗೊಂಡು ಹೋದ್ನಿ ಹೆಂಗೋ ಮಾಡಿದ್ನಿ ಕೋಳಿ ಏನೋ ತಿಂತೈತೆ ಅಂತ ಏನೇನೋ ಹಾಕಿ ಬೆಳೆಸಿದ್ರೆ ಬೆಳೆಯಂಗಲ್ಲ ಸರ್. ಕೋಳಿ ಅನ್ಸೈಜ್ ಆಗ್ಬಿಡ್ತದೆ, ಒಂದು ದೊಡ್ಡದು ಒಂದು ಸಣ್ಣದು ಒಂದು ದೊಡ್ಡದು ಸಣ್ಣ ಆಗ್ಬಿಡ್ತೈತೆ. ಆಮ್ಯಾಗ ಅವ್ರು ಒಳ್ಳೆ ನಮ್ಮದೇ ಹೆಸರು ಕಡಿಸ್ತಾರೆ, ಚೆನ್ನಾಗಿ ಕೊಟ್ಟಿಲ್ಲ ಮರಿ ಅಂತೆ. ಪೂರ್ವದಾಗಿ ನಾನು ಏನು ಬೆಳೆಸ್ಬೇಕು, ನಾನು ಏನು ಫುಡ್ ಹಾಕ್ಬೇಕಂತ ಅದನ್ನು ತಿಳ್ಕೊಂಡು ನೀಟಾಗಿ ಅದು ಫುಡ್ ಹಾಕಿದರೆ ಕೋಳಿ ಬಂದೇ ಬರ್ತದೆ ಸರ್. 4ರಿಂದ 4.5 ತಿಂಗಳ ಕೋಳಿ, 4ರಿಂದ 4.5 ತಿಂಗಳು ಕೋಳಿ ಹಾಕಿ ಫುಡ್ ಹಾಕಿ ಬೆಳೆಸಿದ್ರೆ ಕೋಳಿ ಬಂದೇ ಬರ್ತದೆ ಸರ್. ಅದು ನಾವು ಅದನ್ನು ಬಿಟ್ಟು ಏನು ಮಾಡ್ತೀವಿ, ಏನೋ ಮೆಕ್ಕೆಜೋಳ ಹಾಕಿವಿ, ರಾಗಿ ಹಾಕಿವಿ, ಸಜ್ಜೆ ಹಾಕಿದ್ವಿ ಅಂದ್ರೆ ಕೋಳಿ ನೀಟಾಗಿ ಬರಲ್ಲ. ಬರಲ್ಲ ಸರ್. ಈಗ ರಾಗಿ ಹಾಕಿದ್ರೆ ಜೋಳ ಹಾಕಿದ್ರೆ ನೀಟಾಗಿ ಬರಲ್ಲ, ಚಂದ ಬೆಳೆಸ್ಬೇಕು. ಹೆಂಗೆ ಬೆಳೆಸ್ಬೇಕು ಸರ್? ಅದ್ರದ್ದು ಒಂದು ದೇಸಿ ಪೀಡ್ ಅಂತ ಬರ್ತದೆ ಸರ್. ಆ ದೇಸಿ ಪೀಡ್ ಹಾಕ್ಬೇಕು ಸರ್. ದೇಸಿ ಪೀಡ್ ಹಾಕಿದ್ರೆ ಕೋಳಿ ಬರ್ತದೆ ಸರ್. ಅದರ ದೇಸಿ ಪೀಡ್ ಒಳಗೆ ಏನಿರ್ತದೆ ಅಂದ್ರೆ ಏನು ಹೈಜಿನಿಕ್ ಆಗಿ ಫುಡ್ ಇರಲ್ಲ ಸರ್. ಅದ್ರೊಳಗೆ ಏನಿರುತ್ತೆ ಎಲ್ಲ ಮಿಕ್ಸ್ ಇರ್ತೈತಿ. ಎಷ್ಟು ಉಪ್ಪು ಹಾಕ್ಬೇಕು, ಎಷ್ಟು ಅರಿಶಿನ ಹಾಕ್ಬೇಕು, ಎಷ್ಟು ಅದಕ್ಕೆ ಕ್ಯಾಲ್ಸಿಯಂ ಹಾಕ್ಬೇಕು, ಯಾವ ಥರ ಮೆಕ್ಕೆಜೋಳ ಎಷ್ಟು ಹಾಕ್ಬೇಕು, ವಿಟಮಿನ್ ಎಷ್ಟು ಹಾಕ್ಬೇಕು ಅಷ್ಟು ಪ್ರಮಾಣ ಹಾಕಿರ್ತಾರೆ ಸರ್ ಅವರು. ನಮ್ಮ ಮನೆ ಒಳಗಾರು ಏನು ಮಾಡ್ತಾರೆ ಸರ್, ಬರೀ ಮೆಕ್ಕೆಜೋಳ ಹಾಕ್ಬಿಡ್ತೇವೆ, ವಿಟಮಿನ್ ಇಲ್ಲ, ಕ್ಯಾಲ್ಸಿಯಂ ಇಲ್ಲ, ಉಪ್ಪಿಲ್ಲ, ಅದಕ್ಕೆ ಅರಿಶಿನ ಇಲ್ಲ ಸರ್. ಎಲ್ಲ ಬೇಕು ಸಪ್ಲಿಮೆಂಟ್ ಸರ್ ಅದಕ್ಕೆ. ಈಗ ಊರೊಳಗೆ ಕೋಳಿ 10-20 ಕೋಳಿ ಯಾಕೆ ಚೆನ್ನಾಗಿ ಬಂದಿರ್ತಾವೆ ಅಂದ್ರೆ ಅವೆಲ್ಲ ಗೆಬರಿ ಮಣ್ಣಿಗಿನೆಲ್ಲ ತಿಂದು ಹಂಗೆ ಬಂದಿರ್ತಾವೆ ಸರ್ ಅವು. ಅದೇ ಜಗದಾಗ ನಾವು ಇಲ್ಲಿ 1000-500 ಕೋಳಿ ಬಿಟ್ಟರೆ ಆ ಜಗದಾಗ ಎಷ್ಟು ದಿನ ಅದು ತಿನ್ಬೇಕು ಸರ್? ಅದು ಏನು ಸಿಗಲ್ಲ. ಒಂದಾದ್ರೂ ಕೂಡಿಟ್ಟಿರ್ತೀವಲ್ರಿ, ಏನು ಆಹಾರ ಸಿಗಲ್ಲ ಸರ್ ಅದಕ್ಕೆ. ನೀವು ಬೇಕಾದ್ರೆ ಅಷ್ಟೇ ಜಗದ ಬೇಕಾದ್ರೆ ಒಂದು 5 ಸಾಕ್ರಿ, ಇವಾಗ ಕೋಳಿನ 5 ಸಾಕ್ರಿ, ಕರೆಕ್ಟಾಗಿ ನೀಟಾಗಿ ಬರ್ತಾವೆ. ಏನು ಪುಟ್ಟ ಹಾಕೋಬೇಡ್ರಿ ನೀವು, ಬರ್ತಾವ. ಮತ್ತು ಅಷ್ಟು ಜಗದಾಗ ನಾವು 1000 ಗಟ್ಟಲೆ ಕೋಳಿ ತಂದು ಹಾಕಿದ್ರೆ ಅದು ಏನು ಮಾಡ್ಬೇಕು ಸರ್? ಏನು ಸಿಗಲ್ವ ಆಹಾರ. ಈಗ ಕೋಳಿಗೆ ಆಹಾರ ಸಿಗಲಿಲ್ಲ ಅಂದ್ರೆ ಸಣ್ಣದೊಡ್ದು ಆಗ್ತದೆ ಸರ್ ಕೋಳಿ. ಅದು ಲೇಟ್ ಆಗ್ಬಿಡುತ್ತೆ, 8 ತಿಂಗಳ 9 ತಿಂಗಳಿಗೆ ಬರ್ತದೆ ಸರ್. 4 ತಿಂಗಳ ಮಾರಾಟ ಮಾಡುವಂಥ ಕೋಳಿ 8 ತಿಂಗಳ ಮಟ್ಟ ಹೋಗ್ತದೆ ಸರ್. ಮನೆ ಒಳಗಿನ ಫುಡ್ ಹಾಕಿದ್ರೆ ಅಷ್ಟು ಹೋಗುತ್ತೆ ಸರ್ ಅದು. ಅದಕ್ಕಾಗಿ ನಾವು ಬಿಸ್ನೆಸ್ ಅಂತಷ್ಟ ಮಾಡಿದ್ರೆ ಇದನ್ನು ಫುಡ್ ಹಾಕ್ಲೇಬೇಕು ಸರ್. ಹಾಕಿದ್ರೆ ಐತಲ್ಲ ನಮ್ಮ ಬಂಡವಾಳಕ್ಕೆ ಮೋಸಿಲ್ಲ ಸರ್. ನಾವು ಹಾಕಿದ ಬಂಡವಾಳ ನಮಗೆ ಕೊಟ್ಟು ಅದು ತನ್ನ ಲಾಭ ಕೊಟ್ಟೋಕೆ ಸರ್. ಕೊಟ್ಟೋಕೆ 100% ಕೊಟ್ಟೋಕೆ ಸರ್. 1,000 ಕರೆಕ್ಟಾಗಿ ನಾವು ಹೇಳ್ದಂಗೆ ಕೋಳಿ ಬೇಡ ಸರ್. 80ರಿಂದ 1,20,000 ಮಟ್ಟ ಉಳಿತೀವಿ ಸರ್. 1,20,000 ಬೇಡ ಸರ್. ನಿಮ್ಗೆ 80,000 ಒಂದು 4 ತಿಂಗಳು ಉಳಿದ್ರೆ ಸಾಕಲ್ಲ ಸರ್. ಇದು ಒಂದೇ ಬ್ಯಾಚ್ ಜನ ಮಾಡಕ್ಕೆ ನೋಡ್ತಾರೆ ಸರ್. ಇದನ್ನು ಇದು ಚೈನ್ ಸಿಸ್ಟಮ್ ಮಾಡ್ಬೇಕು ಸರ್. ಇದನ್ನು 1000 ಮಾಡ್ಲಿಕ್ಕಂದ್ರೆ 500 ಪ್ರತಿ ಒಂದು ತಿಂಗಳಿಗೆ ಸೇಲ್ ಆಗೋಂಗೆ 500 ಬ್ಯಾಚ್ ಮಾಡ್ಕೊಂಡ್ರೆ ಸರ್. ಚೈನ್ ಸಿಸ್ಟಮ್ ಇರೋ ದುಡ್ಡು ಐತೆ ಸರ್. ಜನ ಏನು ಮಾಡ್ತಾರೆ, 1,000 ಸಾಕ್ತಾರೆ, 4 ತಿಂಗಳ 5 ತಿಂಗಳ ಹಿಡಿತಾರೆ. ಹಿಡಿದು ಅದು ಬಂದಿರ್ತದೆ ಬಂಡವಾಳ. ಆ ಬಂಡವಾಳನ ಏನು ಮಾಡ್ತಾರೆ, 1 ವರ್ಷದ ಪೇಮೆಂಟ್ನ ಕ್ಯಾಲ್ಕುಲೇಟ್ ಲೆಕ್ಕ ಹಾಕ್ತಾರೆ. ಆಳಿಗೆ ಎಷ್ಟೊತ್ತು, ಕರೆಂಟ್ ಬಿಲ್ ಎಷ್ಟೊತ್ತು, ಬಾಡಿಗೆ ಎಷ್ಟೊತ್ತು, ವರ್ಷದ ಲೆಕ್ಕ ಹಾಕಿಬಿಡ್ತಾರೆ. ತಮ್ಮ ಪಗಾರು ಲೆಕ್ಕ ಹಾಕ್ತಾರೆ. ಹಂಗಾಗ್ಬಿಟ್ಟು ಚೈನ್ ಸಿಸ್ಟಮ್ ಮಾಡಿದ್ರೆ ಸರ್ ತಾವ ಇನ್ನೊಬ್ರಿಗೆ ಕೆಲಸ ಇಟ್ಕೊಳ್ಳೋಂಗೆ ಆಗ್ತದೆ ಸರ್. ಇದು ಚೈನ್ ಸಿಸ್ಟಮ್ ಮಾಡ್ಬೇಕು ಸರ್. 500 ಆಗಲಿ ಇಲ್ಲ 1,000 ಬ್ಯಾಚ್ ಆಗಲಿ, ಪ್ರತಿ 1 ತಿಂಗಳ 1.5 ತಿಂಗಳು ಒಂದು ಬ್ಯಾಚ್ ಸೇಲ್ ಆಗೋಂಗೆ ಬೆಳೆಸ್ಬೇಕು ಸರ್. ಇವರು ಚೈನ್ ಸಿಸ್ಟಮ್ ಮಾಡ್ಬೇಕು. 1 ಬ್ಯಾಚ್ 2 ಬ್ಯಾಚ್ 3 ಬ್ಯಾಚ್ 100, ನೆಕ್ಸ್ಟ್ ಬ್ಯಾಚ್ 100, ನೆಕ್ಸ್ಟ್ ಬ್ಯಾಚ್ 100 ಹಂಗೆ ಮಾಡ್ಕೋಬೇಕು ಸರ್. ಕಡಿಮೆ ಅಂದ್ರೆ ಸರ್ ಈ ಟೈಪ್ ಮಾಡ್ಬೇಕು ಸರ್. ಅದಾಗ ಏನಕ್ಕೆ 100 ಮಾಡಿದ್ರಿ ಸರ್. ಈಗ 4 ತಿಂಗಳು ಹಿಡಿದ್ರೆ 10,000 ರೂಪಾಯಿ ಉಳಿತೈತೆ. ಈಗ 1 ತಿಂಗಳದಾಗ 10,000 ಉಳಿತೈತಲ್ಲ ಸರ್. ಪ್ರತಿ ಒಂದು ಚೈನ್ ಸಿಸ್ಟಮ್ ಬ್ಯಾಚ್ ಮಾಡಿದಾರೆ ಒಂದೊಂದು ತಿಂಗಳು ಉಳಿತೈತಲ್ಲ ಸರ್. ಇದು 10,000 ಉಳಿತೈತೆ ಸರ್. ಇದು ಸರ್ ಮೊಟ್ಟೆ ಇಡ್ತಾವೆ ಸರ್. ಮೊಟ್ಟೆ ಇಡ್ತಾವೆ, ಕಾವು ಕುಂದ್ರಲ್ಲ. ಮೊಟ್ಟೆ ಇಡ್ತಾವೆ, ಕಾವು ಕುಂದ್ರ ಸರ್. ಮಷೀನಾಗ ಮರಿ ಮಾಡಿದ ಕೋಳಿ ಕಾವು ಕುಂದ್ರಲ್ಲ ಸರ್. ಮೊಟ್ಟೆ ಪರ್ಪೋಸಿಗೆ ಬಂದರೆ 180ರಿಂದ 220 ಮೊಟ್ಟೆ ಇಡ್ತದೆ ಸರ್. ಇದು ಒಂದು ವರ್ಷಕ್ಕೆ ಸರ್. 1 180ರಿಂದ 220 ಮಟ್ಟ 220 ಮಟ್ಟ ಮೊಟ್ಟೆ ಇಡ್ತದೆ ಸರ್. ಮೊಟ್ಟೆ ಇಡ್ತದೆ ಸರ್. ಈ ನಾಟಿ ಕೋಳಿಗೆ ಈ ಕೋಳಿಗೆ ಏನು ವ್ಯತ್ಯಾಸ? ಡಿಫ್ರೆನ್ಸ್ ಇಲ್ಲ ಸರ್. ಡಿಫ್ರೆಂಟ್ ಅದು 5-8 ತಿಂಗಳ 9 ತಿಂಗಳ ಇರ್ತದೆ ಸರ್. ಇದು 5 ತಿಂಗಳ ಒಳಗೆ ಸೇಲ್ ಆಗಿರ್ತದೆ ಸರ್. ಇದು
ಅದು ಇದಕ್ಕಿಂತ ಡಬಲ್ ತಗೋ ಸರ. ಈಗ ಅದನ್ನ ಮನೆ ಒಳಗೆ 10-20 ಸಾಕಿದಾರೆ, ಯಾರೋ ಅದ್ರ ಲಾಭ ಲೆಕ್ಕ ಇಟ್ಕೊಂಡು ಸಾಕಿರೋದಲ್ಲ ಸರ್. ಇದನ್ನ ಸಾಕಿರೋ ಲಾಭ ಲೆಕ್ಕ ಹಾಕ್ಬೇಕಲ್ಲ ಸರ್. ಯಾಕಂದ್ರೆ ಫುಡ್ ಹಾಕ್ಬೇಕು, ನೀಟಾಗಿ ಬಳಸ್ಬೇಕು, ರೊಕ್ಕ ಕೊಟ್ಟು ತಂದಿರ್ತೈತಿ, ಇದನ್ನ ಚೆನ್ನಾಗಿ ಬಳಸ್ಬೇಕು. ಅದನ್ನ ಏನು ಮಾಡ್ತಾರೆ ಸರ್, ಮನೆಯಾಗಿನ ಕೋಳಿ 1-4 ಮಾಡ್ಕೊಂಡು ಅಷ್ಟೇ ಇರ್ತಾವೆ ಸರ್ ಅವು. ಅದನ್ನ ಅಭಿವೃದ್ಧಿ ಮಾಡ್ಕೊಳಕ್ಕೆ ಯಾರು ಟ್ರೈ ಮಾಡಲ್ಲ. ಈ ಬಿಸ್ನೆಸ್ನ ಅಭಿವೃದ್ಧಿ ಮಾಡ್ಬೇಕಂತ ಕೈ ಹಾಕಿರ್ತಾರಲ್ಲ ಸರ್. ಎಲ್ಲ ನಾಟಿ ಕೋಳಿ ತರಕಾರಿ ತೊಗೊಂಬನ್ನಿ, ಅದನ್ನು ತೊಗೊಂಬನ್ನಿ, ಇದಂತ ಎಲ್ಲ ಹಾಕಿರ್ತಾರೆ. ಅದನ್ನೆಲ್ಲ ಹಾಕೋದ್ರೆ ಪ್ಲಸ್ ಏನು ಸರ್, ಇದಕ್ಕೆ ಹೊಟ್ಟೆ ತುಂಬ ಸೆಡ್ ಒಳಗೆ ಫುಡ್ಡು ನೀರು ಇಡಬೇಕು. ಹೊರ ಸೈಡ್ ಬಿಡ್ತಿರ್ತಲ್ಲ ಔಟ್ ಸೈಡ್, ಅಲ್ಲಿ ನಾವು ತರಕಾರಿನ ವೇಸ್ಟ್ ಮುಸುರಿ ಈ ಥರ ಎಲ್ಲ ಹಾಕೋಬೇಕು ಸರ್. ಅಲ್ಲೂ ಎಷ್ಟು ಬೇಕು ಆಹಾರ ತಿಂತೈತಿ, ಒಳಗೂ ಅದಕ್ಕೆ ಎಷ್ಟು ಬೇಕು ಆಹಾರ ತಿಂದ್ರೆ ಸಮದಟ್ಟವಾಗಿ ಕೋಳಿ ಬೆಳಿತೈತೆ ಸರ್. ಇದು ಜನ ಏನು ಮಾಡ್ತಾರೆ, ನಾವು ತರಕಾರಿ ಹಾಕತ್ತಾನೆ, ವೇಸ್ಟ್ ಮುಸ್ರಿ ಹಾಕತ್ತಾನೆ, ಕಾಳು ಹಾಕತ್ತಾನೆ, ಫುಡ್ ಎಲ್ಲ ಬಂದ್ ಮಾಡಿ ಎಲ್ಲ ಅದಕ್ಕೆ ಕನ್ವರ್ಟ್ ಆಗಿಬಿಡ್ತಾರೆ ಸರ್ ಅವರು. ಅದಾದ್ರೆ ಕೋಳಿ ಬರಲ್ಲ ಸರ್, ಬರಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು. ಇದು ಕೋಳಿಗೆ ಸರ್ ನಾವು ಫುಡ್ ತುಂಬಿಟ್ಟಿರ್ತೇವೆ. ಹ್ಞೂ ಸರ್. ಸ್ಟಾಕ್ ಇಟ್ಟಿರ್ತೇವೆ ಸರ್ ಅದನ್ನ. ಹ್ಞೂ ಸರ್. ಎನಿ ಕಂಡೀಷನ್ ಅಲ್ಲೇ ಐತೆ ಸರ್. ಎನಿ ಕಂಡೀಷನ್ ಸ್ಟಾಕ್ ಇರ್ತದೆ ಸರ್ ಅದನ್ನ. ಫುಡ್ 24 ತಾಸು ಸ್ಟಾಕ್ ಇರುತ್ತೆ. ಅದು ಯಾಕೆ ಸ್ಟಾಕ್ ಇರ್ತೈತೆ ಅಂತಂದ್ರೆ, ನಾವು ಫುಡ್ ಏನಾರ ಹೆಚ್ಚು ಕಡಿಮೆ ಮಾಡಿದೀವಿ ಅಂತಂದ್ರೆ ಜಾಸ್ತಿ ತಿಂತ ಸರ್. ಫುಡ್ ಹೆಚ್ಚು ಕಡಿಮೆ ಮಾಡೋ ಜಾಸ್ತಿ ತಿಂತೈತಿ. ಫುಡ್ ಸ್ಟಾಕ್ ಇತ್ತಂದ್ರೆ ಒಂದು ಲೆವೆಲ್ನಾಗ ಫುಡ್ ತಿಂತೈತೆ ಸರ್ ಅದು. ಹಿಂಗೆ ಸ್ಟಾಕ್ ಇಟ್ಟು ನಾವು ಹೊರಗೆ ಏನೂ ಹಾಕಿದ್ರು ಕೋಳಿ ಚೆನ್ನಾಗಿ ಬೆಳಿತಾವೆ ಸರ್. ಫುಡ್ಡನ್ನ ಸ್ಟಾಕ್ ಇಡ್ಬೇಕು ಒಳಗೆ, ಅದಕ್ಕೆ ಸಿಗುವಂಗ ಅಂದಾಗ ಹೊರಗೆ ಬಿಟ್ರೆ ಸರ್ ಕೋಳಿ ನೀಟಾಗಿ ಬೆಳಿತಾವೆ ಸರ್. ಸರ್ ಹೊರಗೆ ಬಿಡೋದಂದ್ರೆ ಸುಮಾರು ಇಲ್ಲಿ ಎಷ್ಟು ಮರಿಗಳದಾರು? ಇವು ಸುಮಾರು 10,000 ಮರಿ ಅದಾವೆ ಸರ್. ಹೊರಗೆ ಬಿಡ್ತೀರಾ? ಇವನು ಹೊರಗೆ ಬಿಡಲ್ಲ ಸರ್. ನಾವು ಈ ತಿಂಗಳ ಮರಿನ ಸಪ್ಲೈ ಮಾಡ್ತೇವೆ ಸರ್. ಇದನ್ನ ತಿಂಗಳ ಮರಿನ ಸರ್. ಉಳಿದ್ರೆ 2,000-3,000 ನಮ್ದೇ ಇನ್ನೊಂದು ಶೆಡ್ ಐತೆ ಸರ್, ತೋರಿಸ್ತಾನೆ. ಆ ಶೆಡ್ ಒಳಗೆ ಬಿಡ್ತೇವೆ, ಅಲ್ಲಿ ಹೊರಗೆ ಬಿಡ್ತೇವೆ ಸರ್. 2 ಎಕರೆ ಜಾಗ ಐತೆ ಸರ್ ಹೊರಗೆ. ಫುಲ್ ಯಾರ್ದ ಫಿನ್ಸಿಂಗ್ ಮಾಡೇವಿ, ಅಲ್ಲಿ ಬಿಡ್ತೇವೆ ಸರ್. ಒಂದು ತಿಂಗಳವರೆಗೆ ಹೊರಗೆ ಬಿಡಲ್ಲ ಸರ್. 1.5 ತಿಂಗಳ ಮಟ್ಟ ಹೊರಗೆ ಬಿಡಲ್ಲ ಸರ್. ಬಿಡಲ್ಲ ಸರ್. 1.5 ತಿಂಗಳ ಮೇಲ್ಪಟ್ಟ ಬಿಡೋದು ಸರ್ ನಾವು. ಸರ್ ಈ 1.5 ತಿಂಗಳದಾಗ ಇವಕ್ಕೆ ಏನೇನು ಟ್ರೀಟ್ಮೆಂಟ್ ಮಾಡ್ಬೋದು ನೀವು? ಸರ್ ನಾವು ಫಸ್ಟ್ 1ನೇ ದಿನದ ಒಂದು ವ್ಯಾಕ್ಸಿನ್ ಮಾಡಿರ್ತೇವೆ ಸರ್. ತಲೆಗೆ ಇಂಜೆಕ್ಷನ್ ಮಾಡಿರ್ತೇವೆ ಸರ್. 1ನೇ ದಿನದಾಗ 1ನೇ ದಿನದ ಒಂದು ಮಾಡುತ್ತೆ ಸರ್. ಅದು ನೆಕ್ಸ್ಟ್ 7 ದಿನಕ್ಕೊಂದು ವ್ಯಾಕ್ಸಿನ್ ಮಾಡ್ತೇವೆ ಸರ್. 14 ದಿನಕ್ಕೊಂದು ಮಾಡ್ತೇವೆ ಸರ್. ಆಮೇಲೆ 21 ದಿನಕ್ಕೊಂದು ಮಾಡ್ತೇವೆ ಸರ್. ಮ್ಯಾರಾಕ್ಸ್ ತಲೆಗೆ ಮಾಡ್ತೇವೆ ಸರ್ ಇಂಜೆಕ್ಷನ್. ಲಸೋಟ ಅಂತ 7ನೇ ದಿನಕ್ಕೆ ಒಂದು ವ್ಯಾಕ್ಸಿನ್ ಮಾಡ್ತೇವೆ ಸರ್. 14ನೇ ದಿನಕ್ಕೆ IBD ಮಾಡ್ತೇವೆ ಸರ್. ಮತ್ತು ತಿರ್ಗಾ 21 ದಿನಕ್ಕೆ ಡಬಲ್ ಡೋಸ್ ಬೂಸ್ಟರ್ ಅಂತೇಳಿ ಇದನ್ನು ಲಸೋಟನ ಕೊಡ್ತೇವೆ ಸರ್ ನಾವು. ಸ್ಟಂಟ್ ಜಾಸ್ತಿ ಬರಲಿ ಅಂತೇಳಿ. ಸ್ಟಂಟ್ ಬರಲಿ ಮುಗಿಸ್ ಸರ್. ಅಲ್ಲಿ ಮಟ ನಾವು ಅತ್ತಾಗಿಂದ್ರೆ ಏನು ಮಾಡ್ತೇವೆ ಸರ್, ಅದಕ್ಕೆ ಕ್ಯಾಲ್ಸಿಯಂ ಹಾಕ್ತೇವೆ ಸರ್. ನಡಬದ್ದೇನು ಕ್ಯಾಲ್ಸಿಯಂ ವಿಟಮಿನ್ ಹಾಕ್ಕೊಂತ ಬಂದಿರ್ತೇವೆ. ಲಾಸ್ಟ್ಗೆ ವ್ಯಾಕ್ಸಿನ್ ಅದೆಲ್ಲ ಮುಗಿತಂದ್ರೆ ಒಂದು 3 ದಿನ ಕ್ಯಾಲ್ಸಿಯಂ ಹಾಕ್ತೇವೆ ಸರ್. ಕ್ಯಾಲ್ಸಿಯಂ ಹಾಕಿ ಲಿವರ್ ಟಾನಿಕ್ ಇದನ್ನ ಗ್ರೋತ್ ಪರ್ಮೆಂಟ್ ಯಾವುದೋ ಮಿಕ್ಸ್ ಮಾಡಿ ಅದನ್ನು 3 ದಿನ ಕೊಡ್ತೇವೆ ಸರ್. ಸರ್ ನೀರಾಗ ಕೊಡ್ತೀರೋ? ನೀರಾಗೆ ಕೊಡ್ತೀವಿ ಸರ್. ಯಾವ್ದು ಕೊಟ್ಟರು ಯಾವುದು ಇಂಜೆಕ್ಷನ್ ಇಲ್ಲ, ಬಾಯಾಗ ಹಾಕೋದಿಲ್ಲ, ಯಾವುದು ಇಲ್ಲ ಸರ್. ಎಲ್ಲ ಏನು ಕೊಟ್ಟರು ಲೀಟ್ರಿಗೆ ಇಷ್ಟು ಪ್ರಮಾಣ ಅಂತ ಔಷಧ ಇರ್ತದೆ ಸರ್. ಔಷಧ ನೀರಾಗನ ಹಾಕ್ತೇವೆ ಸರ್ ನಾವು. ಅದನ್ನು 31 ದಿನದ ಮಟ್ಟ ಕ್ಯಾಲ್ಸಿಯಮ್ಮು, ವಿಟಮಿನು, ಲಿವರ್ ಟಾನಿಕ್ 3 ಮುಗಿಸ್ಬಿಡ್ತೇವೆ ಸರ್ ನಾವು. ಮುಗಿಸಿ ಕಸ್ಟಮರ್ ಆರ್ಡರ್ ಮಾಡಿರ್ತಾರೆ ಸರ್. ಅವರಿಗೆ 30 ದಿನ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಸರ್ ಕೊಡೋಕೆ. 30 ದಿನ ಆದ್ಮೇಲೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಸರ್. ಸರ್ ಈ 1 ತಿಂಗಳ ಮರಿಗೆಲ್ಲ ಈಗ ಗೊತ್ತಾಗತ್ತೆ ಸರ್. ಈಗ ಗೊತ್ತಾಗತ್ತೆ ಸರ್. ಈಗ 1 ತಿಂಗಳಾದ್ರೆ ಗೊತ್ತಾಗ ಸ್ಟಾರ್ಟ್ ಆಗತ್ತೆ ಸರ್. ಅವನ್ನೇನೋ ಡಿವೈಡ್ ಮಾಡಿ ಸಾಕ್ತೀರಾ? ಇಲ್ಲ ಸರ್, ಈಗ ಸಾಕಲ್ಲ ಸರ್. ಈಗ ನಾಳೆ ನಾವು 4 ತಿಂಗಳ ಈ ಮೊಟ್ಟನಿಗೆ ಸೇಲ್ ಮಾಡೋದು ಆತಂದ್ರೆ ಸರ್, ಹುಂಜ ಬೇರೆ ಕೋಳಿ ಬೇರೆ ಡಿವೈಡ್ ಮಾಡ್ತಾರೆ ಸರ್. ಅವನ್ನ 1-2 ತಿಂಗಳಿಗೆ ಡಿವೈಡ್ ಮಾಡಿದ್ರೆ ಕೋಳಿನೂ ಚೆನ್ನಾಗಿ ತೂಕ ಬರ್ತದೆ ಸರ್, ಹುಂಜಾನು ತೂಕ ಬರ್ತೈತೆ. ಅಂದ್ರೆ ಒಂದಕ್ಕೊಂದು ಕಡ್ದಾಡಿ ಪುಕ್ಕ ಹೋಗಲ್ಲ ಸರ್ ಕೋಳಿಗೆ. ಹೋಗಲ್ಲ. ಎಲ್ಲಾ ಮಿಕ್ಸ್ ಇತ್ತಂದ್ರೆ ಫುಡ್ ಏನಾರ ಹೆಚ್ಚು ಕಡಿಮೆ ಮಾತಂದ್ರೆ ಕೋಳಿ ವಯಸ್ಸಿಗೆ ಬಂದು ಅಂದ್ರೆ ಹುಂಜಗಳೆಲ್ಲ ಕ್ರಾಸಿಂಗ್ ಮಾಡಿ 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 ಕೋಳಿಗಳನ್ನ ಪುಕ್ಕ ಹೋಗ್ಬಿಡ್ತಾರೆ ಸರ್. ಹಂಗಾಗಿ ಏನು ಮಾಡ್ತಾರೆ ಸರ್, 2 ತಿಂಗಳಿಗೆ ನಾವು ಕಸ್ಟಮರ್ ಕಡೆಯಿಂದ ಕೋಳಿನ ಡಿವೈಡ್ ಮಾಡಿ, ಕೋಳಿ ಬೇರೆ ಹುಂಜ ಬೇರೆ ಡಿವೈಡ್ ಮಾಡ್ತಾರೆ ಸರ್. ಅಂದ್ರೆ ಸಮದಟ್ಟವಾಗಿ ಕೋಳಿ ಬೆಳಿತಾರೆ ಸರ್. ಕರೆಕ್ಟ್ ಟೈಮ್ಗೆ ಕೋಳಿ ಎಗ್ ಸ್ಟಾರ್ಟ್ ಆಕತ್ತೆ ಸರ್. ಇಲ್ಲೇನಕ್ಕೆ ಸರ್ 2 ಮಿಕ್ಸ್ ಬಿಟ್ಟಿವಿ ಅಂದ್ರೆ ನಾವು ನೀಟಾಗಿ ಕರೆಕ್ಟ್ ಟೈಮಿಗೆ ಫುಡ್ ತಿನ್ನಕ್ಕೆ, ಫುಡ್ ಕರೆಕ್ಟ್ ಇತ್ತು ಏನು ಪ್ರಾಬ್ಲಮ್ ಬರಲ್ಲ ಸರ್. ಫುಡ್ ಹೆಚ್ಚು ಕಡಿಮೆ ಅಂತಂದ್ರೆ ಪುಕ್ಕ ಎಲ್ಲ ಹೋಗ್ಬಿಡ್ತಾರೆ ಸರ್. ಪುಕ್ಕ ಹೋದ್ರೆ ಕೋಳಿ ರೇಟ್ ಇಲ್ಲ ಸರ್. ಕೋಳಿ ರೇಟ್ ಇಲ್ಲ ಸರ್, ಯಾರು ತಗೊಳ್ಳ ಸರ್ ಕೋಳಿನ. ಅವ್ರು ಸಾಕಿದ ಬಂಡವಾಳನೂ ಬರೋಲ್ಲ ಸರ್ ಅವರಿಗೆ. 1.5 ತಿಂಗಳಿಗೆ ಚುಂಚ್ ಕಟ್ ಮಾಡಿಸ್ಬೇಕು ಸರ್. ಚುಂಚ್ ಅಂದ್ರೆ ಸರ್ ಚುಂಚ್ ಅಂತಂದ್ರೆ ಇದು ಮುಂದಿನ ಮಕ ಸರ್. ಇದ್ರದ್ದು ಇದು ಮುಂದಿನ ಮಕ ಬರುತ್ತೆ ಸರ್. ಇದು ಬಿಡೋದು ಎಷ್ಟೈತೆ ಸರ್, ಇದು ಸಾರಿಸ್ಬೇಕು ಸರ್ ಲೈಟಾಗಿ. ಇದನ್ನು ಜಾಸ್ತಿ ಹಾರಿಸಿದ್ರೆ ಸರ್ ಏಜ್ ಅದು ಏಜ್ ಇಲ್ಲ ಸರ್, ಬ್ಲಡ್ ಬರ್ತೈತಿ. ಏಜ್ ಆಗೋದ್ರೊಳಗೆ 4-4 ತಿಂಗಳೊಳಗೆ ಚುಂಚ್ ಬರ್ಬೇಕು ಸರ್. ಇದ ಮತ್ತು ಕ್ರಾಸ್ ಜಾಸ್ತಿ ಕಟ್ ಆತಂದ್ರೆ ಅದು ಸೇಲ್ ಆಗಲ್ಲ ಸರ್ ಕೋಳಿನ. ಅದು ಪ್ರಾಬ್ಲಮ್ ಐತಿ. ಅದಕ್ಕೊಂದು ನಾಲೆಜ್ ಬೇಕು ಸರ್. ಅನುಭವ ಇದ್ರೆ ಅಷ್ಟೇ ಕಟ್ ಮಾಡ್ಬೇಕು ಸರ್ ಇದನ್ನ. ಈಗ ಒಬ್ರು ಕಸ್ಟಮರ್ ಕೊಟ್ಟಿದ್ದೀವಿ ಸರ್ ಇಲ್ಲಿ ಹತ್ತನೇ ಕಡೆ. ನಾವು ಇಲ್ಲಿಂದ ಕಟ್ ಮಾಡಿ ಕೊಡ್ತೇವೆ ಅಂತಂದ್ರೆ ಅವರು ಇಲ್ಲಿಂದ ಏನು ಹೇಳಿದ್ರೆ ₹1 ಜಾಸ್ತಿ ಮಾಡಿ ಚಾರ್ಜ್ ಮಾಡಿದ್ವಿ ನಾವು. ಅವ್ರು ಇಲ್ಲ ಅಂತೇಳಿ ಅಲ್ಲಿ ಒಬ್ರು ಕಡೆ ಕಟ್ ಮಾಡಿಸಿದ್ರು. ಅರ್ಧ ಮಠ ತೆಗೆದಾರೆ ಸರ್ ಅವರು. ಕೋಳಿ 4 ತಿಂಗಳಾದ್ರೂ ಇನ್ನೂ ಚುಂಚು ಅರ್ಧನೇ ಐತೆ, ಸೇಲಿಂಗ್ ಆಗ್ತಾ ಇಲ್ಲ.
ಹಂಗಾಗಿ ಸರ್ ಇದನ್ನ ಸ್ವಲ್ಪ ಕಟ್ ಮಾಡ್ಬೇಕು ಸರ್. ಇದನ್ನ ಇದೇನು ವೈಟ್ ಬಂದಿರ್ತಲ್ಲ, ವೈಟ್ ಲೇಯರ್ ಮಾತ್ರ ಕಟ್ ಮಾಡಿದ್ರೆ ಅದು ನಾಳೆ ಅದು ತನ್ನ ವಯಸ್ಸಕ್ಕಂದ್ರೆ ಮತ್ತೊಂದು ನೀಟಾಗಿ ಬಂದಾಗ ಪೂರ್ತಿ 1 ತಿಂಗಳಿದ್ದ ಕಟ್ ಮಾಡ್ಬೇಕು ಸರ್. 1 ತಿಂಗಳ 45 ದಿನ ಕಟ್ ಮಾಡ್ತಾರೆ ಸರ್. ಕಟ್ ಮಾಡ್ತಾರೆ ಸರ್. 1 ತಿಂಗಳಿದಾರ ಫಾಸ್ಟ್ ಬಂದ್ಬಿಡ್ತದೆ ಸರ್. 45 ದಿನ ಇದು ಕಟ್ ಮಾಡಿದ್ರೆ ತನ್ನ 4 ತಿಂಗಳ ನೀಟಾಗಿ ಬರ್ತದೆ ಸರ್. ಅದು ಹಂಗೆ ಮಾಡ್ತಾರೆ ಸರ್. ಸರ್ ಮತ್ತೇನೇನು ಮಾಡ್ತಾ ಇರೋದು ತಾಂತ್ರಿಕ ಸರ್? ಇದಕ್ಕೇನಿಲ್ಲ ಸರ್, ಈಗ ನೀಟಾಗಿ ಗಾಳಿ ಬೆಳಕು ನೀರು ಚಂದ ಕೊಡ್ಬೇಕು ಸರ್. ಇಷ್ಟ ಕೆಲಸ ಇದನ್ನ ಮಾಡೋದಿದ್ರೆ ಸರ್ ನೋಡಿ, ಇಲ್ಲಿ ಕೇರ್ಲೆಸ್ ಮಾಡೋಂಗಿಲ್ಲ ಸರ್. ಏನು ಕೋಳಿನ ಇದಕ್ಕೆ ಅಂಟು ರೋಗ ಫಾಸ್ಟ್ ಬರ್ತದೆ ಸರ್. ಇದಕ್ಕೆ ಕೋಳಿಯಿಂದ ಹಬ್ಬ ಬಿಡ್ತೈತಿ. ಹೌದು ಸರ್. ಅದಕ್ಕೆ ನಾವೇನು ಮಾಡ್ತೇವೆ ಸರ್, ಇದಕ್ಕೆ ಮೆಡಿಸಿನ್ನ ನೀಟಾಗಿ ಹಾಕ್ತೇವೆ. ಯಾವ್ದಾರ ಕಸ್ಟಮರ್ ಕೊಟ್ಟಂತ ಕಸ್ಟಮರ್ಗೆ ಏನು ಹೇಳ್ತೇವೆ ಸರ್, ನಿಮ್ಮ ಕೋಳಿಗೆ ಯಾವ್ದಾರ ಕಾಯಿಲೆ ಬಂತಂದ್ರೆ ಯಾವ್ದಾರ ಮೂಲಿ ಒಳಗೆ ಅಲ್ಲಿ ಸೈಡ್ ಸರ್ ಎಲ್ಲರೂ ನಿಂತಿದ್ರೆ ಕೋಳಿನ ಅದನ್ನ ವಿಡಿಯೋ ಮಾಡಿ ಫೋಟೋ ಹೊಡೆದು ನಮ್ಗೆ ಹಾಕ್ರಿ. ಅದಕ್ಕೆ ಮೆಡಿಸಿನ್ ಯಾವ್ದು ಬೇಕಾ ನಾವು ಕೊಡ್ತೇವೆ ಅಂತ ಹೇಳ್ತೇವೆ ಸರ್. ಕೊಡ್ತೀನಿ. ಆ ಮೆಡಿಸಿನ್ ನಾವು ಮೊದಲ ಕೊಟ್ಟು ಹಚ್ಚಿರ್ತೇವೆ ಸರ್ ಅವ್ರಿಗೆ. ಮೆಡಿಸಿನ್ ಏನು ಮೆಡಿಸಿನ್ ಬೇಕು, ಮುಂಜಾಗ್ರತೆ ಯಾವ ರೋಗ ಬರ್ತಾವ ಅಂತ ಮೆಡಿಸಿನ್ ಕೊಡ್ತೇವೆ ಸರ್. ಇಲ್ಲ ಅವ್ರ ಊರೊಳಗೆ ಯಾವ್ದಾರು ಅಂಗಡಿ ಇತ್ತು ಏನಾರು ಇತ್ತಂದ್ರೆ ಸರ್ ಅಲ್ಲೇ ತೊಗೊಂತ ಹೇಳ್ತೇವೆ ಸರ್. ಮೆಡಿಸಿನ್ ಅಲ್ಲೇ ತಗೋರಿ ಅಂತ ಹೇಳ್ತೇವೆ. ಇದಕ್ಕೆ ಮೆಡಿಸಿನ್ ಏನೇನು ಬೇಕಂತ ನಾವು ಲಿಸ್ಟ್ ಮಾಡಿ ಕೊಟ್ಬಿಡ್ತೇವೆ ಸರ್ ಕೋಳಿಗೆ. ನಾಳೆ ಅವ್ರು ಏನಾರ ವಿಡಿಯೋ ಮಾಡಿ ಹಾಕಿದ್ರೆ ಅಂದ್ರೆ ಅವ್ರು ಕೊಟ್ಟಂಥ ಮೆಡಿಸಿನ್ ಒಳಗೆ ಈ ಕಾಯಿಲೆಗೆ ಅನುಗುಣವಾಗಿ ಮೆಡಿಸಿನ್ ಇರ್ತದೆ ಸರ್. ಅದನ್ನ ಹೇಳ್ತೇವೆ, ಈ ಥರ ಮೆಡಿಸಿನ್ ಅದನ್ನು ಹಾಕ್ರಿ ಅಂದ್ರೆ ಒಳಗೆ ವಾಯ್ಸ್ ಮೆಸೇಜ್ ಹಾಕ್ತೇವೆ ಸರ್, ಫೋಟೋ ಹಾಕ್ತೇವೆ. ಅವ್ರಿಗೆ ಆ ಮೆಡಿಸಿನ್ ಹಾಕ್ತಾರೆ ಸರ್. ಅವ್ರ ಕಡೆ ಮೆಡಿಸಿನ್ ಇಲ್ಲ ಅಂತಂದ್ರೆ ಅವ್ರಿಗೆ ಹೇಳ್ತೇವೆ ಇಂಥ ಮೆಡಿಸಿನ್ ತೊಂಬರಿ, ನಾವೆಲ್ಲ ಹೇಳ್ತೇವೆ ಹೆಂಗೆ ಹಾಕೋದು ಅಂತೇಳಿ ಅವ್ರ ಮೆಡಿಸಿನ್ ತರಸಿಗೆ ಒಳ್ಳೆ ಮೆಡಿಸಿನ್ ಹಾಕಕ್ಕೆ ಸರ್. ಅದಕ್ಕೆ ಅವ್ರಿಗೆ ಸರ್ ಫುಡ್ ನಾಳೆ ಅಲ್ಲಿ ನಾವು ನಮ್ಮ ಶೆಡ್ ಮಟ್ಟ ಬರ್ತದೆ ಸರ್. ಕರ್ನಾಟಕದಾಗ ಯಾವುದೇ ಮನೆ ಒಳಗೆ ಇಲ್ಲ ಸರ್. ಅದು ನಮ್ದು ಸ್ಪೀಡ್ ಹಾಕಿರ್ಬೇಕು ಸರ್. ನಮ್ದು ಮರಿ ತೊಗೊಂಡಿರ್ಬೇಕು. ನಮ್ಮದು ಮರಿ ತೊಗೊಂಡು ಯಾವ್ದಾರ ಫುಡ್ ಹಾಕಿದ್ರೆ ಫುಡ್ಡಿನ ಜವಾಬ್ದಾರಿ ನಾವು ತೊಗೊಲ್ಲ ಸರ್. ಕೋಳಿ ಜವಾಬ್ದಾರಿ ತೊಗೋತೇವೆ. ಕೋಳಿ ಫುಡ್ ಪಾಯ್ಸನ್ ಆಗಿತ್ತು, ಕೋಳಿ ಅದನ್ನು ತಿಂತು ಇದನ್ನು ತಿಂತಂದ್ರೆ ಇರಲ್ಲ ಸರ್. ನಮ್ಮ ಹತ್ರ ಫುಡ್ ತೊಗೊಂಡ್ರೆ ನಮ್ಮ ಡಾಕ್ಟರ್ ಬರ್ತಾರೆ ಸರ್ ಶೆಡ್ ಮಟ್ಟ. ಬೇರೆ ಫುಡ್ ಹಾಕಿದ್ರೆ ನಮ್ಮ ಡಾಕ್ಟರ್ ಬರಲ್ಲ ಸರ್. ನಾವು ಇಲ್ಲಿಂದ ಸಜೆಷನ್ ಹೇಳ್ತೇವೆ ಸರ್. ನಮ್ಮ ಫುಡ್ ಹಾಕಿ ನಮ್ದ ಮರಿ ಹಾಕಿ ನಾವು ಹೇಳಿದ ಮೆಡಿಸಿನ್ ಹಾಕಿ ಅದು ಏನಾರ ಕಂಟ್ರೋಲ್ ಬರಲಿಲ್ಲ ಅಂದ್ರೆ ಸರ್ ನಮ್ಮ ಕಡೆಯಿಂದ ಡಾಕ್ಟರ್ ಶೆಡ್ ಮಟ್ಟ ಬರ್ತಾರೆ ಸರ್. ಅಂದ್ರೆ ಸರ್ ನೀವು ಏನು ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಅದಕ್ಕೆಲ್ಲ ಜವಾಬ್ದಾರಿ ನಾವಾಗಿರ್ತೇವೆ ಸರ್. ನಮ್ಮ ಫಾಲೋಅಪ್ ಮಾಡಿದ್ರೆ ಆ ಎಂಡ್ ಮಟನೂ ನಾವು ಅದಕ್ಕೆ ಜವಾಬ್ದಾರಿ ತೊಗೊತ ಹೋಗ್ತೇವೆ ಸರ್. ಹಾಗಾಗಿ ನೀವೇ ಜವಾಬ್ದಾರಿ ವಹಿಸ್ಕೊತೇವೆ ಸರ್. ಈಗ ಏನು ಮಾಡ್ತಾರೆ ಸರ್, ವಿಡಿಯೋ ಒಬ್ಬರು ಯಾರೋ ಮರಿ ಕೊಡ್ತಾರೆ, ಆ ವಿಡಿಯೋ ತರ್ಸ್ಕೊತಾರ, ಇದಕ್ಕೆ ಔಷಧ ಹಾಕ್ರಿ. ಅದಕ್ಕೆ ಯಾರು ಹೋಗಿ ಬಂದಂತ ಗೊತ್ತಿರೋದಿಲ್ಲ, ಯಾವ ಔಷಧ ಹಾಕ್ಬೇಕು ಗೊತ್ತಿಲ್ಲ. ಒಬ್ಬರು ನೋಡಿ ಕಾಯಿಲೆಗೆ ಇದ ಔಷಧ ಸರ್. ಬ್ಯಾಸಿಗೆ ಒಳಗೆ ಒಂದೇ ರೋಗಕ್ಕೆ 1 ವರ್ಷಕ್ಕೆ 3 ಮೆಡಿಸಿನ್ ಚೇಂಜ್ ಆಕತ್ತೆ ಸರ್. ಒಂದೇ ರೋಗಕ್ಕೆ 3 ಸತ ಸರ್. ಬೇಸಿಗೆ ಒಳಗೆ ಬರ್ತೈತೆ CID ಅಂತೇಳಿ ಬರ್ತದೆ ಸರ್. ಕೆಮ್ಮು ನೆಗಡಿ ಮಳೆಗಾಲ ಒಳಗೆ ಬರ್ತೈತೆ, ಚಳಿಗಾಲ ಒಳಗೆ ಬರ್ತೈತೆ. 3 ಮೆಡಿಸಿನ್ ಚೇಂಜ್ ಆಗ್ತಾವೆ ಸರ್. ಜನ ಏನು ಮಾಡ್ತಾರೆ, ಮಳೆಗಾಲದ ಒಂದೇ ಕೊಡೋದು ಬಿಡ್ತಾರೆ ಸರ್. ಮಳೆಗಾಲ ಮೆಡಿಸಿನ್ ಚಳಿಗಾಲದಕ್ಕೆ ಬೇಸಿಗೆ ನಡೆಯಲ್ಲ ಸರ್. 1 ವರ್ಷದಲ್ಲಿ 3 ರೋಗ ಸರ್. ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆಗಾಲ. ಒಂದೇ ರೋಗ ಬೇಸಿಗೆಗಾಲದಾಗ ಬರೋ ಅದ ನೆಗಡೆ, ಮಳೆಗಾಲದಾಗ ಬರೋ ಅದ ನೆಗಡೆ, ಚಳಿಗಾಲದಾಗ ಬರೋ ನೆಗಡೆ ಮೆಡಿಸಿನ್ ಚೇಂಜ್ ಆಕತ್ತೆ ಮಾತ್ರ ಆಯಾ ವಾತಾವರಣದ ಮೇಲೆ ಚೇಂಜ್ ಆಕತ್ತೆ ಸರ್. ಇದೇ ಸರ್ ಇಂಪಾರ್ಟೆಂಟ್. ಎಲ್ಲ ನಾಲೆಜ್ ಅನ್ನೋದು ಇದಕ್ಕೆ ಸರ್. ಈಗ ನಾವು ಕೋಳಿ ಕೊಟ್ಟ ಮ್ಯಾಗ ಕಳಿಸಿದೀವಿ ಇದೊಂದು ಹಾಕ್ರಿ ಅದಲ್ಲ ಸರ್. ಕೋಳಿಗೆ ಹಾಕೋದು ಅದು ಈ ಚಳಿಗಾಲದಾಗ ಮೆಡಿಸಿನ್ ಬೇರೆ ಇರ್ತದೆ ಸರ್. ಬೇಸಿಗೆ ಒಳಗೆ ಮೆಡಿಸಿನ್ ಬೇರೆ ಇರ್ತದೆ ಸರ್. ಆಮ್ಯಾಗ ಮಳೆಗಾಲದಾಗ ಬೇರೆ ಇರ್ತದೆ ಸರ್. ಜನ ಒಂದೇ ಹೊಡೆದ್ರೆ ಕೆಲಸ ಮಾಡಲ್ಲ ಸರ್. ವರ್ಕ್ ಆಗಲ್ಲ ಸರ್. ಜನ ಅದು ಕೊನೆಗೆ ಪಾಯ್ಸನ್ ಫುಡ್ ಪಾಯ್ಸನ್ ಕಂಟ್ರೋಲ್ ಆಗಲ್ಲ ಸರ್. ಆಮೇಲೆ ವೈರಸ್ ಸ್ಪ್ರೆಡ್ ಆಗಿಬಿಡ್ತಾರೆ, ಪಾಪ ಲಾಸ್ ಆಗಿಬಿಡ್ತಾರೆ ಸರ್. ಈಗ ನನ್ನ ನೋಡಿ ಇನ್ನೊಬ್ಬ ಮಾಡೋದಕ್ಕಿಂತ ನೋಡ್ಕೋಬೇಕು ಸರ್. ಮೊದಲು ಕರೆಕ್ಟ್ ಫಾರಮ್ ವಿಸಿಟ್ ಮಾಡಿ ಅವ್ರು ಏನೇನು ವ್ಯಾಕ್ಸಿನ್ ಹಾಕ್ಯಾರು, ಏನೇನು ಫುಡ್ ಹಾಕ್ಯಾರು, ಯಾವ್ಯಾವ ಥರ ಬೆಳೆಸ್ತಾರೋ, ನೀಟಾಗಿ ಗೈಡೆನ್ಸ್ ಕೊಡ್ತಾರಿಲ್ಲೋ ಎಲ್ಲನೂ ನೀಟಾಗಿ ಮಾಡ್ಕೋಬೇಕು ಸರ್. ಅದನ್ನು ಮಾಡ್ಕೊಂಡ್ರೆ ಏನಕ್ಕೆ ಸರ್, ಒಳ್ಳೆ ಅವರು ಮೆಡಿಸಿನ್ ಹಾಕೋದಕ್ಕೆ ಏನು ನಾವೆಲ್ಲ ಮೆಡಿಸಿನ್ ಹಾಕೋದಕ್ಕೆ ಏನಾರು ಫರ್ಕ್ ಹಾಕತ್ತೋ ಅದನ್ನು ತಿಳ್ಕೊಬೇಕು ಸರ್. ನಾವು ತಿಳ್ಕೊಂಡು ಸರ್ ಅದಕ್ಕೆ ಕರೆಕ್ಟಾಗಿ ಗೈಡೆನ್ಸ್ ಕೇಳ್ಕೊಂಡು ಏನು ಮರಿ ಕೊಡ್ತೀರಿ, ಯಾವ ಸೈಜಿನ ಕೊಡ್ತೀರಿ, ಎಷ್ಟು ದಿನದ್ದು ಕೊಡ್ತೀರಿ, ನಮ್ಗೆ ಎಷ್ಟು ತೊಗೊಂಡ್ರೆ ಒಳ್ಳೆಯದು, ಎಷ್ಟು ಸೈಜ್ ಶೆಡ್ಡಿಗೆ ಎಷ್ಟು ಬೇಕು, ಇದನ್ನೆಲ್ಲ ಗೈಡೆನ್ಸ್ ಕೇಳ್ಕೊಬೇಕು ಸರ್. ಇಷ್ಟು ತೊಗೊಂಡ್ರೆ ನಾವು ಇಷ್ಟು ತಿಂಗಳಿಗೆ ನಮ್ಮ ಕೋಳಿ ಮಾರಿಸ್ಕೊಡ್ತೀರಿ. ರೇಟ್ ಮಾತ್ರ ಅವತ್ತಿಗೇನು ರೇಟ್ ಇರ್ತದೆ ಮುಗಿತೈತೆ ಸರ್. 250 ತಳಗ ಮಟ್ಟ ಇನ್ನೂ ಮಟ್ಟ ಕೋಳಿ ಯಾರೂ ತುಂಬಿಸಿಲ್ಲ ಸರ್. ನಾವು 250ರಿಂದ 280 ಮಟ್ಟ ಕೋಳಿ ನಾವು KGಗೆ ಸೇಲ್ ಮಾಡ್ತೇವೆ ಸರ್.